ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ನಟಿ ಸಂಜನಾ ಗಲ್ರಾಣಿ ಕರೆದುಕೊಂಡು ಹೋಗೋ ಸಾಧ್ಯತೆ. ಕೆಲ ಕ್ಷಣಗಳಲ್ಲಿ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಸಾಂತ್ವನ ಕೇಂದ್ರದ ಸುತ್ತಲೂ ಇದೀಗ ಪೊಲೀಸ್ ಭದ್ರತೆ. ಬ್ರೇಕಿಂಗ್ ನ್ಯೂಸ್. ಇನ್ನೀಗ 8ನೇ ACMM ಕೋರ್ಟ್ನಲ್ಲಿ ಡಿಸಿಷನ್ ಹೊರಗೆ ಬಂದಿರೋದು. ಇನ್ನು 5 ದಿನಗಳ ಕಾಲ CCB ಕಸ್ಟಡಿಗೆ ಕೊಡಲಾಗಿದೆ ಅಂತ. ಹಾಗಾಗಿ ಎನ್ಕ್ವೈರಿ ಶುರುವಾಗುತ್ತೆ. ಆದರೆ CCB ಕಚೇರಿ ಕರ್ಕೊಂಬರಲ್ಲ, ಅವ್ರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ಎನ್ಕ್ವೈರಿ ನಡೆಯುತ್ತೆ ಅನ್ನೋ ಸುದ್ದಿ ಕ್ಷಣಕ್ಕೆ ಹೊರಗೆ ಬಂದಿದೆ. ಸಾಧ್ಯತೆಗಳು ಹೆಚ್ಚಾಗೇ ಇದೆ ಹಂಗೆ ನೋಡೋಕ್ಕೆ ಹೋದರೆ. ಬಿಕಾಸ್ ಅಲ್ಲಿ ಹೋದರೆ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಟ್ರಾಫಿಕ್ಕಿಂದ ಹಿಡಿದು ಜನರಿಂದ ಹಿಡಿದು, ಬಿಕಾಸ್ ಬೇರೆ ಬೇರೆ ಕಾರಣಕ್ಕೂ CCB ಕಚೇರಿಗೆ ಬರ್ತಿರ್ತಾರೆ. ಚಾಮರಾಜಪೇಟೆಯ ಫ್ಲೈಓವರ್ ಕೆಳಗಡಿರುವಂಥ ಸರ್ಕಲ್ CCB ಕಚೇರಿಗೆ. ಹಾಗಾಗಿ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋದರೆ ಪ್ರೈವೇಟಾಗಿ ಅವ್ರನ್ನ ವಿಚಾರಣೆ ಮಾಡ್ಬೋದು, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ಗಳು ಇರಲ್ಲ ಅನ್ನೋ ಮಾತುಗಳು. ಎಲ್ಲದರ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಸಾಂತ್ವನ ಕೇಂದ್ರದಿಂದ ಈ ಕ್ಷಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಶರಣು. ಎಷ್ಟೊತ್ತಿಗೆ ಕರ್ಕೊಂಬರ್ತಾರೆ, ಅಲ್ಲಿ ಎಲ್ಲಿ ಇರಿಸ್ತಾರೆ, ರಾಗಿಣಿಯವರು ಒಂದು ಕಡೆ ಇವರೊಂದು ಕಡೆ, ಯಾರ್ಯಾರು ಆಫೀಸರ್ಸ್ಗಳು, ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಹರೀಶ್, ಗುಡ್ ಈವ್ನಿಂಗ್. ಸಂಜನಾ ನಟಿ ರಾಗಿಣಿಯ ರೀತಿಯಾಗಿ ನಟಿ ಸಂಜನಾ ಅವ್ರನ್ನೂ ಕೂಡ ಈಗ 5 ದಿನಗಳ ಕಸ್ಟಡಿ ಕೊಟ್ಟಿರೋದು. CCB ಅಧಿಕಾರಿಗಳು ಸಂಜೆ 5 ಗಂಟೆ ಆಗ್ತಿರೋದ್ರಿಂದಾಗಿ CCB ಕಚೇರಿಗೆ ಕರೆದುಕೊಂಡು ಹೋಗೋದಿಲ್ಲ, ನೇರವಾಗಿ ಕೋರ್ಟಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಬರ್ತಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಕ್ಕೆ ಏನು ಪೂರಕ ಎಂಬಂತೆ ಪೊಲೀಸ್ ಸಿಬ್ಬಂದಿ ಕೂಡ, ಅಂದರೆ ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ನಿಯೋಜನೆ ಕೂಡ ಆಗಿರೋದು ಕಂಡು ಬರ್ತಾ ಇದೆ. ಯಾಕಂದರೆ ಒಂದು KSRP ತುಕಡಿ ಪೊಲೀಸ್ ಇರೋದು ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ಒಳಗಡೆ ನಿಯೋಜನೆ ಮಾಡಿದ್ದಾರೆ ಮತ್ತು ಮುಂಭಾಗದಲ್ಲೂ ಕೂಡ ಪೊಲೀಸರು ಆಗಮಿಸ್ತಾ ಇದ್ದಾರೆ. ಇಲ್ಲಿಂದ ಇನ್ನೂ ಒಂದು ಅರ್ಧ ಗಂಟೆ ಒಳಗಡೆ ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇರೋದು. ಈಗಾಗಲೇ ನಟಿ ರಾಗಿಣಿಯವರು ಕಳೆದ 3 ದಿನಗಳಿಂದನೂ ಕೂಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲೇ ವಾಸ್ತವ್ಯವಿದ್ದಾರೆ. ವಿಚಾರಣೆ ಕೂಡ ಇಲ್ಲೇ ನಡೀತಾ ಇದೆ. CCB ಕಚೇರಿಯಲ್ಲಿ ಮೊದಲ ದಿನ ವಿಚಾರಣೆ ನಡೆದು ಬಿಟ್ಟರೆ 2 ದಿನನೂ ಕೂಡ ಯಾವುದೇ ರೀತಿಯಾದ ವಿಚಾರಣೆ CCB ಕಚೇರಿಯಲ್ಲಿ ನಡೀಲಿಲ್ಲ, ಮಹಿಳಾ ಸಾಂತ್ವನ ಕೇಂದ್ರದಲ್ಲೇ ನಡೀತು. ಇವತ್ತು ಮಧ್ಯಾಹ್ನನೂ ಕೂಡ ತನಿಖಾಧಿಕಾರಿ ಅಂತ ಅಂಜುಮನ್ ಅವರ ಬದಲಿಗೆ ಕಾತ್ಯಾಯಿನಿಯವರು, ಶಿವಾಜಿನಗರದ ಇನ್ಸ್ಪೆಕ್ಟರ್ ಕಾತ್ಯಾಯಿನಿ ಕೂಡ ವಿಚಾರಣೆಯನ್ನು ನಡೆಸಿದ್ರು. ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ, ಬೆಳಗ್ಗೆಯಿಂದನೂ ಕೂಡ ಹಾಯಾಗಿದ್ದಂಥ ನಟಿ ರಾಗಿಣಿ ಇವತ್ತು ನನಗೆ ಎನ್ಕ್ವೈರಿ ಆಗದೆ ಇರ್ಬೋದು ಅಂತಲೇ ಅಂದ್ಕೊಂಡಿದ್ರೆ. ಯಾಕಂದರೆ ಫುಲ್ ಬ್ಯುಸಿ ಇದ್ದಿದ್ದು ನಟಿ ಸಂಜನಾ ಅವರ ವಿಚಾರಣೆ ಮತ್ತು ಬಂಧನ ಹಿನ್ನೆಲೆಯಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಮಧ್ಯಾಹ್ನದ ವೇಳೆಗೆ ತನಿಖಾಧಿಕಾರಿಯಾಗಿ ಕಾತ್ಯಾಯಿನಿ ನೇತೃತ್ವದಲ್ಲಿ ತನಿಖೆನೂ ಕೂಡ ಆಯಿತು. ಈ ಮಧ್ಯದಲ್ಲಿ ನಟಿ ರಾಗಿಣಿಯವರು ಮಹಾಭಾರತ ಪುಸ್ತಕವನ್ನು ಕೂಡ ಓದ್ತಾ ಇದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ನಟಿ ಸಂಜನಾ ಅವ್ರನ್ನು ಕೂಡ 5 ದಿನ CCB ಕಸ್ಟಡಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಬರೋದು ಸೇಫ್ ಪ್ಲೇಸ್ ಅಂತಲೇ CCB ಅಧಿಕಾರಿಗಳು ತೀರ್ಮಾನ ಮಾಡ್ಕೊಂಡಂಗಿದೆ. ಯಾಕಂದರೆ 5 ಗಂಟೆ ಆಗಿರೋದ್ರಿಂದ ಅಲ್ಲಿ ವಿಚಾರಣೆ ಮಾಡೋದು ಕೂಡ ಅಷ್ಟು ಸೇಫ್ ಅಲ್ಲ. ಮಹಿಳೆಯರಾಗಿರೋದ್ರಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಮೊದಲು ಕರೆದುಕೊಂಡು ಬರೋದು, ಇಲ್ಲೇ ಎನ್ಕ್ವೈರಿ ಮಾಡೋದು, ನಾಳೆ CCB ಕಚೇರಿಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರೋದು ಹರೀಶ್. ಬಟ್ ಎನಿ ರಿಸ್ಟ್ರಿಕ್ಷನ್ ಅಂದರೆ ಟೈಮ್ ಈಗ 5 ಗಂಟೆ ಆಯಿತು, ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಬಂದ್ರು ಕೂಡ ತಡರಾತ್ರಿ ತನಕ ಅಲ್ಲೂ ಎನ್ಕ್ವೈರಿ ಮಾಡ್ಬೋದು, ಅಲ್ಲೂ ಮಾತಾಡಿಸ್ಬೋದು, ಅದಕ್ಕೆ ಯಾವುದು ರಿಸ್ಟ್ರಿಕ್ಷನ್ಸ್ಗಳು ಇಲ್ವಲ್ಲ? ಹರೀಶ್, ಸಹಜವಾಗಿ ಈಗ ಆರೋಪಿ ಅಂತಂದರೆ ಎನ್ಕ್ವೈರಿ ಮಾಡ್ಬೋದು, ಆದರೆ ಮಹಿಳಾ ಆರೋಪಿಗಳಾದರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅದು ಕೂಡ ಮಹಿಳಾ ತನಿಖಾಧಿಕಾರಿ ಇಳಿದ್ರೂ ಕೂಡ ಯೋಚನೆ ಮಾಡ್ತಾರೆ. ಮೊದಲ ದಿನ ಅಂದರೆ ನಟಿ ರಾಗಿಣಿಯವರು ಅರೆಸ್ಟ್ ಆದ 2ನೇ ದಿನವೂ ಕೂಡ ಸಂಜೆ ಬಂದಂಥ ತನಿಖಾಧಿಕಾರಿ ಅಂಜುಮನ್ ಅವರು 7:30-8 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ಮಾಡಿದರು, ಎನ್ಕ್ವೈರಿಯನ್ನು ಮಾಡಿದರು. ಅದು ಇಲ್ಲೇ ಮಹಿಳಾ ಕೇಂದ್ರದಲ್ಲಿ. ಅದೇ ರೀತಿಯಾಗಿ ಕೂಡ ಎನ್ಕ್ವೈರಿ ಮಾಡಬಹುದು. ಇವತ್ತು ಮಧ್ಯಾಹ್ನ 2 ಗಂಟೆಗಳ ಕಾಲ ಎನ್ಕ್ವೈರಿ ನಡೆದಿದೆ. ಅದು ಏನು CCBಯ ಮುಖ್ಯಸ್ಥರಾದಂಥ ಸಂದೀಪ್ ಪಾಟೀಲ್ ಮತ್ತು DCP ರವಿಕುಮಾರ್ ನೇತೃತ್ವದಲ್ಲಿ ಹಲವು ಪ್ರಶ್ನೆಗಳನ್ನು ಎದುರುಗಿಟ್ಟರು. ಆದರೆ ಸಂಜನಾ ಈ ಬಗ್ಗೆ ಸರಿಯಾಗಿ ಸಮರ್ಪಕವಾದಂಥ ಉತ್ತರವನ್ನು ನೀಡಲಿಲ್ಲ. ಇದು ಆ್ಯಸ್ ಇಟ್ ಈಸ್ ನಟಿ ರಾಗಿಣಿಯ ರೀತಿಯಾಗಿ, ಅಂದರೆ ತನಿಖೆಗೆ ಸಹಕಾರ ಕೋರದೇ ಇರೋ ರೀತಿಯಾಗಿ ನಡೆದುಕೊಳ್ತಾನೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಮಹಿಳಾ ತನಿಖಾಧಿಕಾರಿಗಳೇನಿದ್ದಾರೆ, ಕಾತ್ಯಾಯಿನಿ ಒಂದು ಕಡೆಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಈಗಷ್ಟೇ ಶುರು ಮಾಡಿರೋದು. ಅಂಜುಮನ್ ಮೊದಲಿಂದನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಎನ್ಕ್ವೈರಿನೂ ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ಮಟ್ಟಿಗೆ ಸಹಕಾರವನ್ನು ಕೊಡ್ತಾರೆ ಅಂತೇಳಿ ಒಂದು ಅರ್ಧ ಗಂಟೆ ನಂತರ ಇಲ್ಲಿಗೆ ಕರೆದುಕೊಂಡು ಬರ್ತಾರೆ ನಟಿ ಸಂಜನಾ ಅವ್ರನ್ನ.
ಆ ನಂತರ ಯಾವ ರೀತಿಯಾಗಿ ಪ್ರೋಸೆಸ್ ಆಗ್ತದೆ ಅಂತೇಳಿ ಅವ್ರಿಗೊಂದು ಅರ್ಧ ಗಂಟೆ ರೆಸ್ಟ್ ಕೊಡ್ಬೋದು. ಆ ನಂತರ ಎನ್ಕ್ವೈರಿ ನಡೆದ್ರು ಕೂಡ, ವಿಚಾರಣೆ ನಡೆದ್ರು ಕೂಡ 2 ರಿಂದ 3 ಗಂಟೆ ನಡೆದ್ರೆ ಅದು ಹೆಚ್ಚಾಯಿತು. ನಾಳೆನೇ ಬಹುತೇಕ ವಿಚಾರಣೆ ಹೆಚ್ಚಾಗಿ ನಡೆಯಬಹುದಾದಂಥ ಸಾಧ್ಯತೆಗಳು ಹೆಚ್ಚಿರೋದು. ಹರೀಶ್, ಈ ಊಟ ತಿಂಡಿ ಮತ್ತು ಬೇರೆದೆಲ್ಲ ಅವ್ರ ಪೇರೆಂಟ್ಸ್ ಬರ್ತಿದ್ರು, ರಾಗಿಣಿಯವರ ಅಪ್ಪ ಅಮ್ಮ ಬರ್ತಿದ್ರು, ಎಲ್ಲವೂ ಕೂಡ ಮನೆಯಿಂದ ಸಪ್ಲೈ ಆಗ್ತಿದ್ಯಾ? ಹೇಗಿದೆ ರಾಗಿಣಿಯವರ ಮನಸ್ಥಿತಿ ಹೇಗಿದೆ? ಹರೀಶ್, 3ನೇ ಸರಿ ಏನು ರಾಗಿಣಿಯವರ ಪೋಷಕರು ಹೋಗ್ತಾ ಇರೋದು. ರಾಗಿಣಿಯವರ ತಂದೆ, ತಾಯಿ ಮತ್ತು ಅವರ ಸಹೋದರರು 3ನೇ ಸರಿ ಹೋಗ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚಿತವಾಗಿ 3 ಗಂಟೆಗೆ ಆಗಮಿಸಿದಂಥ ಬ್ಲ್ಯಾಕ್ ಕಾರ್ನಲ್ಲಿ ಆಗಮಿಸಿದಂಥ ರಾಗಿಣಿ ಪೋಷಕರು ಊಟವನ್ನು ತೆಗೆದುಕೊಂಡು ಬರ್ತಾರೆ. ಅವ್ರನ್ನ ಭೇಟಿ ಮಾಡಲಿಕ್ಕೂ ಕೂಡ ಅವರು ಪ್ರಯತ್ನ ಪಡ್ತಾರೆ. ಆದರೆ CCB ಪೊಲೀಸ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಏನಾದರೂ ಊಟ ಕೊಡೋದಿದ್ರೆ ಕೊಡಿ, ಅದನ್ನು ನಾವು ತಲುಪಿಸ್ತೇವೆ, ಆದರೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಅವರು ಮನವಿ ಮಾಡಿಕೊಂಡ್ರು ಕೂಡ ಭೇಟಿಗೆ ಅವಕಾಶ ಕೊಡೋದಿಲ್ಲ. ವಾಪಸ್ ತೆರಳಿದಂತ ರಾಗಿಣಿಯ ಪೋಷಕರು ಮತ್ತೆ ಅರ್ಧ ಗಂಟೆ ನಂತರ ಈಗ ಒಳಗಡೆ ಹೋಗಿದ್ದಾರೆ. ಮತ್ತೊಮ್ಮೆ ಪ್ರಯತ್ನ ಮಾಡಬಹುದು, ಅಥವಾ ಏನು ಅಡ್ವೊಕೇಟ್ ಚೇಂಜ್ ಮಾಡಿದ್ದಾರೆ, ಅವ್ರನ್ನಾದ್ರೂ ಮಾತಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.